ಗುರುಗಳೇ, ಇನ್ನು ಉತ್ತರ ಭಾರತದಲ್ಲಿ ಕಾಮಾಖ್ಯ ಮಂದಿರ ಬಹಳಾನೇ ಪ್ರಸಿದ್ಧಿ. ಅನೇಕ ಕಥೆಗಳಿವೆ, ಉಪಕಥೆಗಳಿವೆ. ಅದಕ್ಕೆ ನಡೆದುಕೊಳ್ಳುವಂತಹ ಭಕ್ತಿಯನ್ನ ತೋರಿಸುವಂತಹ ಜನರು ಅನೇಕರಿದ್ದಾರೆ. ಆ ದೇವಸ್ಥಾನ ಅಷ್ಟ್ಯಾಕು ಪ್ರಖ್ಯಾತವಾಯಿತು. ಇನ್ನು ನವರಾತ್ರಿಯಲ್ಲೂ ವಿಶೇಷವಾಗಿ ಅಲ್ಲಿ ಹೋಗುವಂಥದ್ದು, ಭಕ್ತಿಯನ್ನ ಸಲ್ಲಿಸುವಂಥದ್ದು ಜಾಸ್ತಿ. ಯಾಕೆ? ಅಂದ್ರೆ ಈಗ ಒಂದು ಕಾಮಾಖ್ಯ ಅಷ್ಟಾದಶ ಶಕ್ತಿಪೀಠಗಳಲ್ಲಿ ಒಂದು ಪೀಠ. ನಮಗೆ ಶಕ್ತಿಪೀಠಗಳು ಅಂತಿದೆ. ಈಗ ಮೈಸೂರು ಚಾಮುಂಡೇಶ್ವರಿ, ನಮ್ಮ ಕರ್ನಾಟಕದಲ್ಲಿ ಚಾಮುಂಡೇಶ್ವರಿ ದೇವಿಗೆ ವಿಶೇಷವಾಗಿ ಎಲ್ಲರೂ ಹೋಗುವಂಥದ್ದು, ಆ ತಾಯಿಯ ದರ್ಶನವನ್ನು ಮಾಡ್ತಕ್ಕಂಥದ್ದು. ಯಾಕಂದ್ರೆ ಅದು ಒಂದು ಶಕ್ತಿಪೀಠ. ಹಾಗೆಯೇ ಕಾಮಾಖ್ಯ ಅದು ಒಂದು ಶಕ್ತಿಪೀಠ. ತಾಯಿ ಒಂದು ಈ ದಕ್ಷನ ಯಜ್ಞ ಮಾಡಿದ ಕಾಲದಲ್ಲಿ ತಾಯಿ ಹೋಗಿ ಆ ಯಜ್ಞಕುಂಡದಲ್ಲಿ ಬೀಳ್ತಾಳೆ. ಬಿದ್ದಾದ ನಂತರ ಆ ಶಿವ ಆ ತಾಯಿಯನ್ನ ಹಾಗೆ ಎತ್ಕೊಂಡು ಹೋಗುವಾಗ ಒಂದೊಂದು ಭಾಗಗಳು ಒಂದೊಂದು ಜಾಗದಲ್ಲಿ ಬೀಳುತ್ತೆ. ಆ ಬಿದ್ದಂತ ಜಾಗಗಳನ್ನ ನಾವು 18 ಕಡೆ ಬೀಳುತ್ತೆ. ಬಿದ್ದಂತ ಜಾಗಗಳನ್ನ ನಾವು ಅಷ್ಟಾದಶ ಶಕ್ತಿಪೀಠಗಳು ಅಂತ ಕರಿತೀವಿ. ಆ ಶಕ್ತಿಪೀಠದಲ್ಲಿ ಒಂದೊಂದು ಕಡೆಯಲ್ಲಿ ಒಂದೊಂದು ಭಾಗ. ನಮಗೆ ಚಾಮುಂಡೇಶ್ವರಿಯಲ್ಲಿ ಬಿದ್ದಿರುವಂಥದ್ದು ಕೂದಲಿನ ಭಾಗ. ಹಾಗಾಗಿ ವಿಶೇಷವಾಗಿ ಅಲ್ಲಿ ಚಾಮುಂಡೇಶ್ವರಿ ತಾಯಿಯನ್ನ ಹೀಗಿಟ್ಟು ಕೂದಲು ನೋಡಿರ್ತೀರ ನೀವು, ವಿಗ್ರಹದಲ್ಲಿ ಆರಾಧನೆಯನ್ನ ಮಾಡ್ತಾರೆ. ಈ ಕಾಮಾಖ್ಯದಲ್ಲಿ ವಿಶೇಷವಾಗಿ ಏನಂದ್ರೆ ಅಲ್ಲಿ ತಾಯಿಯ ಯೋನಿಯ ಭಾಗ ಬಿದ್ದಿರುವಂತ ಜಾಗ. ಆ ತಾಯಿಯ ಯೋನಿಯ ಭಾಗ ಏನಂದ್ರೆ, ನಮ್ಮ ಯೋನಿ ಎಷ್ಟು ಪ್ರಾಮುಖ್ಯವಾದದ್ದು ಅಂದ್ರೆ ಒಂದು ಜನ್ಮವನ್ನ ಕೊಡ್ತಕ್ಕಂತ ಸ್ಥಾನ. ಆ ತಾಯಿಯ ಯೋನಿಯ ಭಾಗ ಅಲ್ಲಿ ಬಿದ್ದಿರುವಾಗ ಬ್ರಹ್ಮಾಂಡಕ್ಕೆ ಒಂದು ಜನನವನ್ನ ಕೊಡ್ತಕ್ಕಂತ ತಾಯಿಯ ಸ್ವರೂಪ ಅಲ್ವಾ. ಹಾಗೆ ಅಲ್ಲಿ ವಿಶೇಷವಾಗಿ 3 ದಿನಗಳು ಆ ತಾಯಿಯ ಋತುಮತಿ ರಜಸ್ವಲ ಅಂತ ಏನ್ ಹೇಳ್ತೀವಿ ಅದು ನಡೆಯುತ್ತೆ. ಈ ಶಕ್ತಿಪೀಠ ಆಗಿರೋದ್ರಿಂದ ಅಲ್ಲಿ ನಾವು ಹೋಗಿ ಕುತ್ಕೊಂಡು ನಮ್ಮ ಒಂದು ಕೋರಿಕೆಗಳಿರ್ಬೋದು ಅಥವಾ ಏನೇ ಒಂದಿರ್ಬೋದು ಅಲ್ಲಿ ಪ್ರಾರ್ಥನೆಯನ್ನ ಮಾಡಿ ಅಲ್ಲಿ ನಮ್ಮ ಕೈಯಲ್ಲಾದಂತ ಯಾವುದೋ ಒಂದು ಸೇವೆಯನ್ನ ಮಾಡಿದಾಗ ಅದಕ್ಕೆ ಇನ್ನೂ ಬೇಗ ಫಲ ಅನ್ನೋದು ಸಿಗುತ್ತೆ. ಅಂದ್ರೆ ತಾಯಿ ರಜಸ್ವಲಿ ಆದಾಗ ನದಿ ಕೂಡ ಕೆಂಪಾಗುತ್ತೆ, ಅದನ್ನ ಪ್ರಸಾದವಾಗಿ ಕೊಡ್ತಾರೆ ಅನ್ನುವಂಥದ್ದು. ಹೌದು, ಖಂಡಿತ. ಅಲ್ಲಿ ಬರುವಂತ ನೀರು ಏನಿರುತ್ತೆ ಆ ನೀರು ಕೂಡ ಕೆಂಪಾಗಿ ಬರುತ್ತೆ. ಅದನ್ನ ತೀರ್ಥದ ರೂಪದಲ್ಲಿ ಕೊಡ್ತಾರೆ.